ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಡೇ 3ಯ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಲಾಗಲ್ಲಿ ಡೇ 3 ಹೇಗಿತ್ತು ಅನ್ನೋದನ್ನು ವಿಡಿಯೋ ಪೂರ್ತಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ 2 ದಿನದ ಕ್ಲಾಸಲ್ಲಿ ನಮಗೆ ಬಿಸ್ನೆಸ್ ಹೇಗೆ ಶುರು ಮಾಡೋದು, ಸೊ ಬಿಸ್ನೆಸ್ ಶುರು ಮಾಡುವಾಗ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳು ಫೇಸ್ ಆಗುತ್ತೆ, ಸೊ ಅದನ್ನು ನಾವು ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು, ರಿಸ್ಕ್ಗಳು ಹೇಗೆ ಬರುತ್ತೆ, ಅದನ್ನು ನಾವೇನು ಮಾಡಬೇಕು ಹೇಗೆ ಅನ್ನೋದನ್ನು ಅಷ್ಟೇ ನಾವು 2 ದಿನದ ಕ್ಲಾಸಲ್ಲಿ ಕೇಳಿಸ್ಕೊಂಡಿದ್ವಿ. ಮತ್ತು ನಾವು ಬಿಸ್ನೆಸ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಕೆಲವೊಂದಷ್ಟು ಗುಣಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಅಂಥ ಗುಣಗಳ ಬಗ್ಗೆ 2 ದಿನದ ಕ್ಲಾಸಲ್ಲಿ ನಾವು ಫಸ್ಟ್ ಡೇ ಸೆಕೆಂಡ್ ಡೇನಲ್ಲಿ ಕ್ಲಾಸ್ ತಗೊಂಡಿದ್ರು. ಸೊ ಇವತ್ತು 3ನೇ ದಿನದಲ್ಲಿ ಅಂದರೆ ನಮಗೆ ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಲೈಕ್ ಪಾರ್ಲರಿಗೆ ಸಂಬಂಧಪಟ್ಟಿರೋ ಎಲ್ಲ ರೀತಿಯ ಅಂದರೆ ಕೋರ್ಸ್ ಬಗ್ಗೆ ಕಲಿಸ್ಕೊಡೋಕೆ ಮ್ಯಾಮ್ ಇವತ್ತು ಬಂದಿದ್ದಾರೆ. ಸೊ ಹೇಗಿತ್ತು, ಏನು ಮಾಡಿದರೆ, ಏನು ಹೇಳ್ಕೊಟ್ರು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ನೋಡಿ. ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಅಟೆಂಡೆನ್ಸ್ ಆಗಿ ಕ್ಲಾಸ್ಗೇನೋ ಹೋದ್ವಿ. ಸೊ ಕ್ಲಾಸ್ಗೆ ಹೋದ್ಮೇಲೆ ಪ್ರೇಯರ್ ಮಾಡಿ ಸೊ ಕ್ಲಾಸ್ ಶುರು ಆಯಿತು. ಫಸ್ಟ್ ಪೀರಿಯಡಲ್ಲಿ ನಮಗೆ ಪ್ರೇಯರ್ ಮಾಡಿಸಿ ನ್ಯೂಸ್ ಪೇಪರ್ ಓದಿಸಿ ಮಿಲಿ ಹೇಳಿಸ್ತಾರೆ. ಮಿಲಿ ಅಂತ ಅಂದರೆ ಹಿಂದಿನ ದಿನದ ಕ್ಲಾಸಲ್ಲಿ ನಾವು ಏನೆಲ್ಲ ಕಲ್ತಿರ್ತೀವಿ ಅನ್ನೋದನ್ನು ಒಬ್ಬೊಬ್ಬರಾಗಿ ಬಂದು ಹೇಳೋದನ್ನು ಮಿಲಿ ಅಂತ ಅಂತಾರೆ. ಸೊ ಸೆಕೆಂಡ್ ಪೀರಿಯಡಲ್ಲಿ ನಮ್ಮ ಅಂದರೆ ಬ್ಯೂಟಿಷಿಯನ್ ಕೋರ್ಸ್ಗೆ ಸಂಬಂಧಪಟ್ಟಿರೋದನ್ನು ಕಲಿಸುವಂಥ ಮ್ಯಾಮ್ ಕವಿತಾ, ಅವ್ರ ಹೆಸರು ಕವಿತಾ ಮ್ಯಾಮ್ ಅಂತ. ಸೊ ಅವ್ರು ಬಂದಾದಮೇಲೆ ನಮಗೆ ಥರ್ಡ್ ಡೇನಲ್ಲಿ ಹೇಳ್ಕೊಟ್ಟಿದ್ದು ಐಬ್ರೋ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಜಸ್ಟ್ ಐಬ್ರೋ ಥ್ರೆಡ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ಅವತ್ತು ಹೇಳ್ಕೊಟ್ರು. ಅದಾದ ನೆಕ್ಸ್ಟ್ ಡೇನಲ್ಲಿ ಅಂದರೆ ಆ್ಯಕ್ಚುಲಿ ಅವತ್ತೇ ಹೇಳ್ಕೊಟ್ಟಿದ್ರು. ಥರ್ಡ್ ಡೇನಲ್ಲಿ ಐಬ್ರೋ ಹೇಗೆ ಮಾಡೋದು ಏನು ಅನ್ನೋದನ್ನು ಒಬ್ಬರಿಗೆ ಅದನ್ನು ಡೆಮೋ ತೋರಿಸ್ಕೊಟ್ರು. ನೆಕ್ಸ್ಟ್ ಡೇನಲ್ಲಿ ನಮಗೇನೆ ಪ್ರಾಕ್ಟಿಕಲಾಗಿ ಮಾಡೋದಕ್ಕೆ ಬಿಟ್ಟರು, ಒಬ್ರಿಗೊಬ್ರಿಗೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ರು. ಸೊ ಅಂದರೆ ಕರೆಕ್ಟಾಗೇನು ಬರಲಿಲ್ಲ, ಬಟ್ ತುಂಬ ಟ್ರೈ ಮಾಡಿದ್ವಿ ಕಲ್ತ್ಕೊಳ್ಳೋದಕ್ಕೋಸ್ಕರ. ಸೊ ಇದಾಗಿತ್ತು ನನ್ನ ಡೇ 3. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ.